ಕನ್ನಡಿಗರು ಕೇವಲ ಕನ್ನಡ ಮಾತನಾಡಿದರೆ ಸಾಲದು. ಕನ್ನಡದ ನೆಲ, ಜಲ, ಸಂಸ್ಕೃತಿ, ಪರಂಪರೆ ಮತ್ತು ಭಾಷೆಯ ಉಳಿವು ಬೆಳವಣಿಗೆಗಾಗಿ ಸದಾ ಜಾಗೃತರಾಗಿರಬೇಕು ಎಂದು ಶಾಸಕ ಡಾ ಶೈಲೇಂದ್ರ ಬೆಲ್ದಾಳೆ ಮಾತನಾಡಿ ತಿಳಿಸಿದರು. ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಹಾಗೂ ರೋಟರಿ ಕ್ಲಬ್ ಸಹಯೋಗದಡಿ ಬೀದರ್ ನಗರದ ಪೂಜ್ಯ ಡಾ ಚನ್ನಬಸವ ಪಟ್ಟದೇವರ ರಂಗಮಂದಿರದಲ್ಲಿ ಹಮ್ಮಿಕೊಳ್ಳಲಾದ ಕನ್ನಡ ಸಾಹಿತ್ಯ ಪರಿಷತ್ನ 112ನೇ ಸಂಸ್ಥಾಪನಾ ದಿನ ಮತ್ತು ಪ್ರತಿಭಾ ಪುರಸ್ಕಾರ ಸಮಾರಂಭ ಉದ್ಘಾಟಿಸಿ ಮಾತನಾಡಿದ ಅವರು, ಮಾತೃಭಾಷೆ ಕನ್ನಡದ ಇತಿಹಾಸ ಮತ್ತು ಸಾಂಸ್ಕೃತಿಕ ಶ್ರೀಮಂತಿಕೆಯನ್ನ ಮುಂದಿನ ಪೀಳಿಗೆಗೆ ತಲುಪಿಸುವ ಮಹತ್ತರ ಕಾರ್ಯವನ್ನ ಪ್ರತಿಯೊಬ್ಬ ಕನ್ನಡಿಗ ಕರ್ತವ್ಯವೆಂದು ಭಾವಿಸಿ ಮಾಡಬೇಕು ಎಂದು ಸಲಹೆ ನೀಡಿದರು. ನಿರಂತರ ಕನ್ನಡ ಚಟುವಟಿಕೆ, ಸಾಹಿತ್ಯ, ಸಾಮಾಜಿಕ, ಧಾರ್ಮಿಕ ಕಾರ್ಯಕ್ರಮಗಳಿಂದ ಕನ್ನಡ ಸಾಹಿತ್ಯ ಪರಿಷತ್ ಜನರಲ್ಲಿ ನೆಮ್ಮದಿ ಹೆಚ್ಚಿಸಿದೆ. ಕನ್ನಡ ಭಾಷೆ ಬಾಂಧವ್ಯ ಏಳಿಗೆಗಾಗಿ ಮಿಡಿಯುವ ಪರಿಷತ್ ನಮ್ಮೆಲ್ಲರ ಹೆಮ್ಮೆ. ಕನ್ನಡ ಪರ ಸಂಘಟನೆಗಳ ತಾಯಿ ಕನ್ನಡ ಸಾಹಿತ್ಯ ಪರಿಷತ್ತು. ಕನ್ನಡ ಬೆಳೆದರೆ ನಾವು ಬೆಳೆದಂತೆ ಎಂದರು. ಒಂದು ಸಂಸ್ಥೆ ಸ್ಥಾಪನೆ ಮಾಡಬೇಕಾದ್ರೆ ಸಾಕಷ್ಟು ಕಷ್ಟಗಳನ್ನು ಎದುರಿಸಬೇಕಾಗ್ತದೆ. ಬಹುತೇಕ ಸಂಸ್ಥೆಗಳು ಕೆಲ ವರ್ಷದಲ್ಲಿ ಮುಚ್ಚಿ ಹೋಗ್ತವೆ. ಸಾಹಿತಿಗಳು, ಬುದ್ಧಿಜೀವಿಗಳೆಲ್ಲರೂ ಸೇರಿ ಸ್ಥಾಪಿಸಿರುವ ಕನ್ನಡ ಸಾಹಿತ್ಯ ಪರಿಷತ್ತು 100 ವರ್ಷ ಪೂರೈಸಿ ಗಟ್ಟಿಯಾಗಿ ನಿಂತಿದೆ. ಇಂದಿನ ಆಂಗ್ಲಮಯ ವಾತಾವರಣದಲ್ಲಿಯೂ ಕನ್ನಡಕ್ಕೆ ತೊಂದರೆಯಾಗದಂತೆ ಕನ್ನಡ ಸಾಹಿತ್ಯ ಪರಿಷತ್ ಸೇವೆ ಸಲ್ಲಿಸುತ್ತಿದೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು. ಇದೇ ವೇಳೆ ಜ್ಞಾನಸುಧಾ ಶಿಕ್ಷಣ ಸಂಸ್ಥೆ ಅಧ್ಯಕ್ಷೆ ಡಾ ಪೂರ್ಣಿಮಾ ಜಾರ್ಜ್ ಅವರು ಉಪನ್ಯಾಸ ನೀಡಿ, ನಾವು ಎಲ್ಲೇ ಇರಲಿ ನಿತ್ಯ ಕನ್ನಡ ಬಳಸುವುದನ್ನು ಮರೆಯಬಾರದು. ಭಾಷೆ ಯಾವುದೇ ಇರಲಿ ಅದರ ಆಳ, ಇತಿಹಾಸ ಅರ್ಥೈಸಿಕೊಳ್ಳಬೇಕು. ಕನ್ನಡ ತಾಯಿ ಭಾಷೆ, ಇದನ್ನು ಉಳಿಸಿ ಬೆಳೆಸುವ ಜವಾಬ್ದಾರಿ ಸಂಘ ಸಂಸ್ಥೆಗಳಿಗಿಂತ ನಮ್ಮೆಲ್ಲರ ಮೇಲೂ ಇದೆ ಎಂದು ತಿಳಿಸಿದರು. ಅಧ್ಯಕ್ಷತೆ ವಹಿಸಿದ್ದ ಕನ್ನಡ ಸಾಹಿತ್ಯ ಪರಿಷತ್ನ ಜಿಲ್ಲಾಧ್ಯಕ್ಷರಾದ ಸುರೇಶ್ ಚನ್ಶೆಟ್ಟಿ ಅವರು ಮಾತನಾಡಿ, ಎಸ್ಎಸ್ಎಲ್ಸಿಯಲ್ಲಿ 100ಕ್ಕೆ 100ರಷ್ಟು ಫಲಿತಾಂಶ ಪಡೆದ ಜಿಲ್ಲೆಯ 132 ಪ್ರೌಢಶಾಲೆಯ ಮುಖ್ಯ ಗುರು, 125ಕ್ಕೆ 125 ಅಂಕ ಪಡೆದ 81 ಮಕ್ಕಳು, ಕನ್ನಡ ಭಾಷಾ ಶಿಕ್ಷಕರು ಮತ್ತು 95% ಅಂಕ ಪಡೆದ 72 ವಿದ್ಯಾರ್ಥಿಗಳ ಸನ್ಮಾನ ಮಾಡಲಾಗಿದೆ ಎಂದು ತಿಳಿಸಿದರು. ಡಾಕ್ಟರ್ ಶಿವಾನಂದ ಸ್ವಾಮೀಜಿ ಹುಲಸೂರು ದಿವ್ಯ ಸಾನ್ನಿಧ್ಯ ವಹಿಸಿದ್ರು. ಶಾಲಾ ಶಿಕ್ಷಣ ಇಲಾಖೆ ಉಪನಿರ್ದೇಶಕ ಸುರೇಶ್ ಎಚ್ಜಿ ಹಾಗೂ ಶಾಹೀನ್ ಶಿಕ್ಷಣ ಸಂಸ್ಥೆ ಅಧ್ಯಕ್ಷ ಡಾಕ್ಟರ್ ಅಬ್ದುಲ್ ಖದೀರ್ ಅವರು ಮಾತನಾಡಿದರು. ನಾರಂಜ ಸಹಕಾರಿ ಸಕ್ಕರೆ ಕಾರ್ಖಾನೆ ಅಧ್ಯಕ್ಷರಾದ ಸೂರ್ಯಕಾಂತ್ ನಾಗಮಾರಪಳ್ಳಿ, ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆ ಆಡಳಿತ ಮಂಡಳಿ ಸದಸ್ಯ ಡಾಕ್ಟರ್ ಜಿನೀಶ್ ವಾಲಿ, ರಾಜ್ಯ ಸರ್ಕಾರಿ ನೌಕರರ ಸಂಘದ ಜಿಲ್ಲಾಧ್ಯಕ್ಷ ಸೋಮಶೇಖರ್ ಬಿರಾದರ್ ಚಿದ್ರಿ, ಪ್ರಮುಖರಾದ ರೇವಣಸಿದ್ದಪ್ಪ ಜಲಾದೆ, ಬಸವರಾಜ ದನ್ನೂರು, ಡಾಕ್ಟರ್ ರಘು ಕೃಷ್ಣಮೂರ್ತಿ, ಡಾಕ್ಟರ್ ಶಿವಶಂಕರ್ ಟೋಕ್ರೆ, ನಿತಿನ್ ಕರ್ಪೂರ್, ಮಹೇಶ್ವರಿ ಪಾಂಚಾಳ್, ಭಾನುಪ್ರಿಯ ಅರಳಿ ಸೇರಿದಂತೆ ಇನ್ನಿತರರು ಇದ್ದರು. ಹೌಶೆಟ್ಟಿ ಪಾಟೀಲ್ ಅವರು ಪ್ರಾಸ್ತಾವಿಕವಾಗಿ ಮಾತನಾಡಿದರು. ರೋಟರಿ ಕ್ಲಬ್ ಬೀದರ್ ಅಧ್ಯಕ್ಷ ಬಸವಕುಮಾರ ಪಾಟೀಲ್ ಸ್ವಾಗತಿಸಿದರೆ, ಅನಿಲ್ ಕುಮಾರ್ ಬಿರಾದರ್ ವಂದಿಸಿದರು. ಒಂದ್ಸಲ ಶುಭಾಶಯ ಕೋರ್ತೀನಿ. ತಡಾಗಿ ಬಂದಿದ್ದಕ್ಕೆ ವೇದಿಕೆ ಮೇಲಿದ್ದ ಎಲ್ಲರನ್ನ ಕ್ಷಮೆ ಕೋರುತ್ತಾ, ಒಂದು ಯಾವಾಗಲೂ ರೋಟರಿ ಕ್ಲಬ್ ಒಂದು ಸಮಾಜ ಸೇವೆಯಲ್ಲಿ ಎತ್ತಿದ ಕೈ. ಅದು ಕನ್ನಡ ಸಾಹಿತ್ಯ ಪರಿಷತ್ ಕೂಡ ನಮ್ಮ ಸುರೇಶ್ ಚನ್ಶೆಟ್ಟಿ ಅಧ್ಯಕ್ಷ ಆದಮೇಲೆ ಒಂದು 8 ದಿನ ಒಂದು ಕಾರ್ಯಕ್ರಮ ಮಾಡ್ತಾರೆ. ಮತ್ತೆ 2 ದಿನ ಬಾದ್ ಅವ್ರು ಸುಮ್ಮನೆ ಕೊಡಲ್ಲ, ಮತ್ತೊಂದು ಕಾರ್ಯಕ್ರಮ ಬೇಕು ಅವ್ರಿಗೆ. ಯಾಕೆ ಒಂದು ಮನುಷ್ಯ ಕೆಲಸ ಫಾಸ್ಟ್ ಮಾಡತ್ತಂದ್ರೆ ಕುಂತು ಕೂಡ ವ್ಯವಸ್ಥೆ ಆಗಲ್ಲ. ನಾನೇ ಇರಲಿ, ಯಾವ ರಾಜಕಾರಣಿ ಕೂಡ ಮುಂಜಾನೆ ಸಹಿತನ ಫೋನ್ ಬರಲಿಲ್ಲ ಅಂದ್ರೆ ನಾವು ಹುಚ್ಚಾಗ್ತೇವೆ. ಆ ಥರ ಕನ್ನಡ ಸಾಹಿತ್ಯ ಪರಿಷತ್ ಸುರೇಶ್ ಚನ್ಶೆಟ್ಟಿ ಆಗಲಿ ಅವ್ರ ಮಿತ್ರರು ದಿನನೇ ಬೆಂಗಳೂರಲ್ಲಿ, ಬೀದರ್ದಲ್ಲಿ ಕೆಲಸ ಆಗಬೇಕು, ಸಮಾಜ ಸೇವೆ ಆಗಬೇಕು, ಕನ್ನಡವನ್ನು ಕಟ್ಟು ಬೆಳೆಸಬೇಕು. ಒಂದು ಸಂಸ್ಕೃತಿ ನಗರ ಬೀದರ್ ಆಗಲಿ ಕಾರಣಗೋಸ್ಕರ ಅವರು ಕೂಡ ಒಂದಂತ ಹೇಳಕ್ಕೆ ಇಷ್ಟಪಟ್ಟರು ಸುರೇಶ್ ಚನ್ಶೆಟ್ಟಿ. ಜೋರಾಗಿ ಚಪ್ಪಾಳೆ ಅವ್ರಿಗೆ ತಪ್ಪಾಗಲ್ಲ. ಯಾಕೆ ಅಷ್ಟೊಂದು ಕಾರ್ಯಕ್ರಮಗಳು, ಅಷ್ಟೊಂದು ಸಾಹಿತ್ಯ ಪರಿಷತ್ ಅಧ್ಯಕ್ಷ ಆದಮೇಲೆ ಭಾಳಷ್ಟು ಕಾರ್ಯಕ್ರಮ ಕನ್ನಡ ಏಳಿಗೆಗಾಗಿ, ಕನ್ನಡ ಉಳಿವಿಗಾಗಿ, ಬೆಳೆಯ ಸಲುವಾಗಿ ಭಾಳಷ್ಟು ಕೆಲಸ ಮಾಡ್ತಾ ಇದ್ದಾರೆ. ನಮ್ಮನ್ನು ಕೂಡ ಬ್ಯುಸಿ ಮಾಡ್ತಾರೆ. ಎಲ್ಲರಿಗೊಂದು ವೇದಿಕೆ ಕಲ್ಪಿಸಿಕೊಟ್ಟವರು ಅವರಂದ್ರೆ ತಪ್ಪಾಗಲ್ಲ. ಎಲ್ಲ ನಾಯಕರನ್ನು ಒಂದು ವೇದಿಕೆ ಮೇಲೆ ಕೂರಿಸಿ ಕಾರ್ಯಕ್ರಮ ಮಾಡೋದ್ರಲ್ಲೂ ಕೂಡ ಅವರು ಮೊದಲನೇ ಸ್ಥಾನ ಮುಂಚೂಣಿದ್ದಾರೆ ಅಂತ ಹೇಳಿ ತಪ್ಪಾಗಲ್ಲ. ಈ ಕನ್ನಡ ಸ್ಥಾಪನೆ ಬಗ್ಗೆ ಮೇಡಮ್ ಅವರು ಸವಿಸ್ತಾರವಾಗಿ ಒಂದು 20 ನಿಮಿಷ ಮಾತಾಡಿದ್ರು. ವಿಶೇಷ ಉಪನ್ಯಾಸ ಕೂಡ ಅವ್ರು ಮಾಡಿದ್ರು. ಅದೇ ನಮ್ಮ ಸೂರ್ಯಕಾಂತ್ ಅವ್ರು ಕೇಳ್ತಿರು 2 ವಿಷಯದ ಬಗ್ಗೆ. ನಂದು 2 ವಿಷಯ ಅವರದಿಂದ ಬಂದವಂದ ನಾ ಜಾಸ್ತಿ. ಯಾಕಂದ್ರೆ ಒಂದು ನ್ಯಾರಿ ಅಂದ್ರೆ ರಾತ್ರಿ ಮುಂಜಾನೆ ಉಂಬೋದು, ಪತ್ರೊಳಿ ಅಂದ್ರೆ ಬೆಳಿಗ್ಗೆ ಮಸ್ಕಿನ. ಕರೆಕ್ಟ್ ಅದ ಮೇಡಮ್ ಅವ್ರು ಇಲ್ಲಿ ಬಂದು ಜ್ಞಾನಿಸೋದನ್ನು ಭಾಳ ಕಲ್ತಾರೆ. ಇವೆಲ್ಲ ಅವ್ರಿಗೂ ನಮ್ಮ ಹೊಳೆಗನ್ನಡ, ಹೊಸಗನ್ನಡ, 2 ಕನ್ನಡ ಇದೆ. ಅವೆರಡು ಯಾರು ಹುಷಾರೈತಾರೆ, ಬೀದರ್ ಕನ್ನಡ ಕಲ್ತ್ರೆ ಅವ್ರಿಗೂ ಹುಷಾರೈತಾರೆ. ನಮ್ಮ ಕನ್ನಡ ಭಾಳ ಹುಷಾರ. ನಮ್ಮ ಕನ್ನಡ ವಿಶೇಷವಾಗಿ 2 ವರ್ಡ್ ಎಲ್ಲೂ ಸಿಗಲ್ಲ ನಿಮಗೆ ರಾಜ್ಯದಾಗ, ಇಡೀ ದೇಶದಾಗ.
ನೀವು ಬೇರೆಯವ್ರಿಗೆ ಸಂಧಿ ಬಿಡಿಸ್ರಂತ ಇವ್ಯಾಡ್ ಕೊಟ್ಟರೆ ಯಾರೂ ಬಿಡಿಸಲ್ಲ. ಏನು ಮೇಡಮ್, ಅದು ಜೈನ್ ಮಾರೋದು ಕನ್ನಡದಲ್ಲೇ ಭಾಳಷ್ಟು ಅವರು ಮಾತಾಡ್ತಾ ಇದ್ರು, ಹಳೆಗನ್ನಡದಲ್ಲಿ ನಡೀತಾ ಇದ್ರು. ಅದಕ್ಕೆ ನಮ್ಮ ಕನ್ನಡಕ್ಕೆ ಭಾಳ ವಿಶೇಷ ಒಂದು ಸ್ಥಾನಮಾನ ಇದೆ. ಕರ್ನಾಟಕದಲ್ಲಿ ನಾವು ಹುಟ್ಟಿದವರು ಅಷ್ಟೊಂದು ಪುಣ್ಯವಂತರ ನಾನು ಭಾವಿಸ್ತೀನಿ. ಅದೇ ಥರ ಹುಟ್ಟಿದವರು ಕನ್ನಡದಲ್ಲಿ ಹುಟ್ಟೋರು ಚಾಳಿ ಹೊಡಿಬೋದು. ಇದು ಕರ್ನಾಟಕದಲ್ಲಿ ಅಷ್ಟೊಂದು ನಾವು ಕರ್ನಾಟಕದಲ್ಲಿ ಹುಟ್ಟಿದವರು ಭಾಳ ಪುಣ್ಯವಂತರು ಅಂತ ನಾನು ಭಾವಿಸ್ತೀನಿ. ನಾವೆಲ್ಲರೂ ಭಾಷೆ ಬಗ್ಗೆ, ತಂದೆ ತಾಯಿ ಬಗ್ಗೆ ಗೌರವ ಇರಬೇಕು. ಅಂದಾಗೆ ನಮಗೆ ತಾಯಿ ಭುವನೇಶ್ವರಿ ಆಶೀರ್ವಾದ ಸಿಕ್ತು ಅಂತ ಹೇಳಿ ಹೆಚ್ಚಿಗೆ ಮಾತಾಡೋದ್ರೆ ಪ್ರತಿಭಾವಂತ 10th ಪಾಸ್ ಆದಂಥ ಈ ಸಲ ಸರ್ಕಾರಿ ಶಾಲೆಯಲ್ಲಿ ಕೂಡ ಭಾಳ ಕಾಂಪಿಟೇಷನ್ ಆಗಿ ಪ್ರೈವೇಟ್ ಹೈಸ್ಕೂಲ್ಗಳಿಗೆ ಕಾಂಪಿಟೇಷನ್ ಕೊಟ್ಟಾರೆ. ನೀನು ನಾನು ಕೆಣಿ ರಂಜೊಳಗೆ DDPR ಬೀದರ್ ತಾಲೂಕದಲ್ಲೇ ಮೊಬೈಲ್ ಬಿಜಿ ಇರಪ್ಪ DDPR ಬೀದರ್ ತಾಲೂಕದಲ್ಲೇ ಜಿಲ್ಲೆಯಲ್ಲಿ ಫಸ್ಟ್ ಬೀದರ್ ತಾಲೂಕದ ಮೇಡಮ್ 613 ಏನೋ ತೊಗೊಂಡು ಭವಾನಿ ರೆಡ್ಡಿ ಅಂತ ಹುಡುಗಿ, ಅದು ಸರ್ಕಾರಿ ಶಾಲೆ, ಸರ್ಕಾರಿ ಹೈಸ್ಕೂಲ್ ಕೂಡ ಪ್ರೈವೇಟ್ ಇದಕ್ಕೆ ಕಾಂಪಿಟೇಷನ್ ಮಾಡ್ತಾ ಇದ್ದಾರೆ. ನಾನು ಹೇಳೋ ತಾತ್ಪರ್ಯ ಅಂದ್ರೆ ಎಜುಕೇಷನ್ ನಮ್ಮಲ್ಲಿ ಇಂಪ್ರೂವ್ ಆಗ್ತಾ ಇದೆ ಜಿಲ್ಲೆಯಲ್ಲಿ ಅಂತ ಈ ಭಾವನೆ. ತಾವು ಕೂಡ ಇಲ್ಲಿ ವಿದ್ಯಾರ್ಥಿನಿಗೆ ಬಂದಿರೋ, ದಯವಿಟ್ಟು ತಮ್ಮ ಭವಿಷ್ಯದ ಬಗ್ಗೆ ಗುರು ಮತ್ತು ಗುರಿ ಇವೆರಡು ಜೀವನದಲ್ಲಿ ಇರಬೇಕಂತ ತಮ್ಮನ್ನು ಹೇಳುತ್ತಾ, ಸಾಧ್ಯ ಆದಷ್ಟು ಇಲ್ಲೇನು 10th ಪಾಸ್ ಆದವ್ರಿ ಎಲ್ಲ ಇಲ್ಲಿ ಕೂತಿದ್ರಿ. UC ಫಸ್ಟ್ ಸೆಕೆಂಡ್ ಯಾರು ಇಲ್ಲಲ್ಲ, 10th ಇದ್ರಿ, 10th ಇದ್ರು ಕೈ ಐತ್ರಿ ಪಾಸ್ ಆಗಿ. ನಾವು ಹಿಂದಿದ್ದವ್ರು ಅವರು ಎಲ್ಲ 10 सेकंड ईयर स्कूल में 10वीं है, 11वीं है, 9वीं है, 10th PUC सेकंड ईयर तक थोड़ा मोबाइल दूर इर्री ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸರ್ಕಾರ ಕೂಡ ಇದ್ರ ಬಗ್ಗೆ ಚಿಂತನೆ ಮಾಡ್ತಾ ಇದೆ, ಒಳ್ಳೆಯ ವಿಷಯ. ಯಾಕಂದರೆ ನಮ್ಮ ಏಳಿಗೆಗೆ ಅದು ಕೂಡ ದೊಡ್ಡ ಅಡಗಲ್ ಆಗ್ತಂತ ಈ ಸಂದರ್ಭದಲ್ಲಿ ಹೇಳಿ, ತಮ್ಮ ಭವಿಷ್ಯ ತಾವು ರೂಪಿಸ್ಕೊಳ್ರಿ. ರೋಟ್ರಿ ಕ್ಲಬ್ ಒಳ್ಳೆ ಕೆಲಸ ಮಾಡ್ತಾ ಇದೆ ನಮ್ಮ ಇಡೀ ವಿಶ್ವದಲ್ಲಿ. ಯಾಕಂದ್ರೆ ಪೋಲಿಯೋ ಇರಾಡಿಕೇಟ್ ಆಗಬೇಕಿತ್ತಂದರೆ ರೋಟ್ರಿ ಕ್ಲಬ್ಬೇ ಕಾರಣ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅಷ್ಟೊಂದು ಒಳ್ಳೆ ಕೆಲಸ ರೋಟ್ರಿ ಕ್ಲಬ್ಲಿಂದ. ಮೊನ್ನೆ ಕೂಡ ಚಿಂತಲ್ಗಿರದಲ್ಲಿ ಹೆಲ್ತ್ ಕ್ಯಾಂಪ್ ಮಾಡಿತು. ಭಾಳ ಸ್ಕೂಲ್ಗಳಿಗೆ ಸ್ಕೂಲ್ ಬೆಂಚಸ್ಸು, ಅಂಗವಿಕಲರಿಗೆ ವೆಹಿಕಲ್ ಕೊಡೋದಾಗಲಿ, ಮತ್ತು ಪುಸ್ತಕಗಳು ಕೊಡೋದಾಗಲಿ, ರಸ್ತೆ ನಿರ್ಮಾಣ ಮಾಡೋದಾಗಲಿ, ಸ್ಕೂಲ್ ಕಟ್ಕೊಡೋದಾಗಲಿ, ಇಂಥ ಒಂದು ಡೋಲ್ ಡೇಸ್ ಕೊಡೋದಾಗಲಿ, ಭಾಳಷ್ಟು ಕೆಲಸಗಳು ರೋಟ್ರಿ ಕ್ಲಬ್ನ. ಅದು ವಿಶೇಷವಾಗಿ ನಮ್ಮ ಬೀದರ್ ಜಿಲ್ಲೆಯಲ್ಲಿ 3160 ವತಿಯಿಂದ ನಮ್ಮ ಪವರ್ ಸಿಟಿ ಇಂಜಿನಿಯರ್ ಅನ್ನೋರು ಅಸಿಸ್ಟೆಂಟ್ ಗವರ್ನರ್ ಆದಮೇಲೆ ಭಾಳಷ್ಟು ಚುರುಕಾಗಿ ನಮ್ಮ ಜಿಲ್ಲೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅವರು ಕೂಡ ನಾನು ರೋಟ್ರಿಯನ್ನು ವೆಬ್ಸೈಟಿಂದ ತಗೊಂಡು ಬಂದಿದ್ದೀನಿ. ಅವತ್ತಿನ ಭಾಷಣದಲ್ಲಿ 2 ತಾಸು ಭಾಷಣ ಮಾಡ್ತಾರೆ BM ಶ್ರೀಕಂಠಯ್ಯನವರು. ಬೆಳಿಗ್ಗೆ 9 ಗಂಟೆಯಿಂದ 11 ಗಂಟೆವರೆಗೆ 2 ತಾಸು ಭಾಷಣದಲ್ಲಿ ಅವರು ಏನು ಹೇಳ್ತಾರೆ ಅಂತಂದ್ರೆ, ಕನ್ನಡ ಸಾಹಿತ್ಯ ಪರಿಷತ್ತು ಯಾವ ರೀತಿ ತನ್ನ ಕೆಲಸಗಳನ್ನು ಮಾಡಬೇಕು, ನಮ್ಮ ಭಾಷೆಯನ್ನ ಬೆಳೆಸೋ ನಿಟ್ಟು, ನಮ್ಮ ದಿಕ್ಕು ಯಾವ ರೀತಿ ಆಗಬೇಕು ಅಂತಕ್ಕಂಥ ಎಲ್ಲ ಮಜಲುಗಳನ್ನ, ಎಲ್ಲ ಕೆಲಸಗಳನ್ನ, ಹೇಳಿಕೆಗಳನ್ನ ಅವರು ಒತ್ತು ಕೊಡ್ತಾರೆ. ಇಲ್ಲಿ ಸಣ್ಣದೊಂದು ನಾನು ಹೇಳ್ತಾ ಇದ್ದೇನೆ. BM ಶ್ರೀ ಅವರ ಹೇಳಿಕೆ ಹೀಗಿದೆ: ಕನ್ನಡಕ್ಕೆ ಹೊಸ ಸಾಹಿತ್ಯ ಬೇಕಾಗಿದೆ. ಕನ್ನಡಕ್ಕೆ ಹೊಸ ಸಾಹಿತ್ಯ ಬೇಕಾಗಿದೆ. ಪ್ರಾಚೀನ ಸಾಹಿತ್ಯದ ಅಭ್ಯಾಸ ಮಾಡಿ ಭಾಷೆಯ ಹಳೆಯ ಶಬ್ದರಾಶಿ ಪ್ರಯೋಗಗಳನ್ನ ಚೆನ್ನಾಗಿ ತಿಳಿದುಕೊಳ್ಳಬೇಕು. ಹೊಸ ಬರವಣಿಗೆಗೆ ಅದು ಅತ್ಯಂತ ಅವಶ್ಯಕವಾದ ಸಿದ್ಧತೆ. ಸಂಸ್ಕೃತದ ಪರಿಚಯವಿಲ್ಲದಿದ್ದರೆ ಹೊಸ ಸಾಹಿತ್ಯಕ್ಕೆ ಬೇಕಾದ ಶಬ್ದ ಸಾಮಗ್ರಿ ಒದಗಲಾರದು. ಸಂಸ್ಕೃತ ಹೇಗೆ ಅವಶ್ಯವೋ ಹಾಗೆಯೇ ಇಂಗ್ಲಿಷ್ ಸಾಹಿತ್ಯವೂ ಅವಶ್ಯಕ. ಹೊಸಗನ್ನಡದಲ್ಲಿ ಹೊಸ ಛಂದ ಪ್ರಯೋಗಗಳು, ಹೊಸ ಪದ ಸಂಯೋಜನೆಗಳು, ಹೊಸ ಕಥಾ ಪ್ರಪಂಚದ ನಿರ್ಮಿತಿಗಳು ಸೇರಿ ನಮ್ಮ ಸಾಹಿತ್ಯ ಜನಜೀವನಕ್ಕೆ ಒಂದು ಹೊಸ ಪ್ರಚೋದಕ ಶೈಲಿಯಾಗಬೇಕು ಅನ್ನ ಕೋಟ್ ಅಲ್ಲಿಗೆ BM ಶ್ರೀ ಅವರ ಹೇಳಿಕೆ. ಸೊ ಇದು BM ಶ್ರೀ ಅವರು ಅಂದಿನ ದಿವಸ ಆ ಮಂಚದಿಂದ ಕೊಟ್ಟಂತಹ ಹೇಳಿಕೆ. ನೋಡ್ರಿ ಎಷ್ಟು ಚೆನ್ನಾಗಿ ಅವರು ಮುಂದೆ ಕನ್ನಡ ಭಾಷೆ ಯಾವ ರೀತಿ ಬೆಳೆಯಬೇಕು ಅಂತಕ್ಕಂಥ
ಅನ್ನುವಂಥದ್ದನ್ನ ಆ ಹೇಳಿಕೆಯಲ್ಲಿ ಹೇಳಿಬಿಟ್ರು. ಹಾಗಾಗಿನೇ ಇರಬಹುದು ಮುಂದೆ ಅವಾಗ 1915 ಅಂತಂದ್ರೆ ಕುವೆಂಪು ಅವರು ಮಾತ್ರ 11 ವರ್ಷದ ಬಾಲಕ. ಸ್ವಲ್ಪ ಪರ್ಸ್ಪೆಕ್ಟಿವ್ ಸಿಗ್ಲಿ ಅಂತ ಹೇಳ್ತೀನಿ, ಯಾಕಂತಂದ್ರೆ ಕುವೆಂಪು ಅವರ ಹುಟ್ಟು 1904ರಲ್ಲಿ. 1915ರಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತು ಹುಟ್ಟುತ್ತದೆ ಅಂತಂದ್ರೆ ಕುವೆಂಪು ಅವರು ಮಾತ್ರ 11 ವರ್ಷದ ಬಾಲಕ. ಅಂತಹ ಸಮಯದಲ್ಲಿ ಈ ಒಂದು ಸಂಸ್ಥೆ ಪ್ರಾರಂಭ ಆಗಿ ಮುಂದೆ ನೋಡ್ರಿ ಎಂತಹ ದಿಗ್ಗಜಗಳನ್ನ, ಬಿಕಾಸ್ ಯಾಕಂತಂದ್ರೆ ಈ ಎಲ್ಲ ಪ್ರಯೋಗಗಳು ಆಗ್ತಾ ಇರೋ ಕಾರಣದಿಂದ ಕನ್ನಡಕ್ಕೆ 8 ಜ್ಞಾನಪೀಠ ಪ್ರಶಸ್ತಿಗಳು ಬರೋದಕ್ಕೆ ಸಾಧ್ಯ ಆಯಿತು. ಇದರಲ್ಲಿ ಸರ್ ಎಂ ವಿ ಅವರ ಕೆಲಸ ಏನಾಯ್ತು, ಹೆಂಗೆ ಎಂ ವಿ ಅವರು ಸರ್ ಎಂ ವಿಶ್ವೇಶ್ವರಯ್ಯನವರು ಹೆಂಗೆ ಅದಕ್ಕೆ ಅಡಿಪಾಯ ಹಾಕಿದ್ರು ಅಂತಂದ್ರೆ ಆ ವ್ಯಕ್ತಿಯ ಆಡಳಿತ ಚತುರತೆಯನ್ನ ನೋಡ್ರಿ, ಸ್ವಲ್ಪ ಅರ್ಥ ಮಾಡ್ಕೊಡ್ರಿ. ಇಲ್ಲಿ ವಿದ್ಯಾರ್ಥಿಗಳೆಲ್ಲ ಇದ್ದೀರಿ, ಮುಂದೆ ಹೋಗಿ ನಿಮ್ಗೆಲ್ಲ ದೊಡ್ಡ ದೊಡ್ಡ ಕಂಪನಿಗಳನ್ನ ನಡೆಸಬೇಕಾಗಬಹುದು, ನಿಮ್ದೇ ಒಂದು ಎಸ್ಟಾಬ್ಲಿಷ್ಮೆಂಟ್ ನಡೆಸಬೇಕಾಗಬಹುದು. ಆಡಳಿತ ಅಂತಂದ್ರೆ ಏನು, ಸಮಗ್ರ ಯೋಚನೆ ಅಂತಂತಂದ್ರೆ ಏನು ಅನ್ನೋದನ್ನ ಸರ್ ಎಂ ವಿ ಅವರಿಂದ ಕಲಿಬೇಕು. ಸರ್ ಇವತ್ತು ಈ ಕಾರ್ಯಕ್ರಮ ಒಂದು ಬಹಳ ವಿಶೇಷ ಅನಿಸ್ತು. ನಾವು ರೋಟರಿ ಕ್ಲಬ್ ಹಾಗೂ ಬೀದರ್ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಸುಮಾರು ವರ್ಷಗಳಿಂದ ನಾವು ಈ ಕಾರ್ಯಕ್ರಮ ಮಾಡ್ತಾ ಬರ್ತಾ ಇದ್ವಿ. ಪ್ರತಿಭಾ ಪುರಸ್ಕಾರ ಯಾಕೆ ಇದು ಕಾರ್ಯಕ್ರಮ ಮಾಡ್ತೀವಿ ಅಂದರೆ ಮಕ್ಕಳ ಒಂದು ಪ್ರತಿಭೆ ಗುರುತಿಸಿ ಅವರಿಗೊಂದು ಹುರಿ ತುಂಬಿಸಿ ಪ್ರೋತ್ಸಾಹ ಕೊಡುವಂಥ ಉದ್ದೇಶದಿಂದ ಸಾಹಿತ್ಯ ಪರಿಷತ್ತು ರೋಟರಿ ಈ ಕೆಲಸ ನಾವು ಮಾಡ್ತಾ ಬರ್ತಾ ಇದ್ದೀವಿ. ಪ್ರತಿ ವರ್ಷ ಮಾಡ್ತಾ ಇದ್ದೀವಿ. ಈ ವರ್ಷ ಕೂಡ ಇದು ನಮಗೊಂದು ಭಾಳ ಹೆಮ್ಮೆಯ ವಿಷಯ ಅನಿಸ್ತದೆ ಈ ಒಂದು ಇಂಥ ಕಾರ್ಯಕ್ರಮ ಮಾಡಬೇಕಾದ್ರೆ. ಯಾಕೆ ಮಕ್ಕಳೆಲ್ಲ ಕಷ್ಟಪಟ್ಟು ಓದ್ತಾ ಇದ್ದಾರೆ, ಅವರಿಗೆಲ್ಲ ನಾವು ಒಂದು ಪ್ರೋತ್ಸಾಹ ಕೊಟ್ಟು ಅವ್ರ ಪ್ರತಿಭೆಗೆ ನಾವು ಒಂದು ಗೌರವ ಕೊಟ್ಟರೆ ಅದು ಒಂದು ಸಮಾಜಕ್ಕೆ ಮುಂದೆ ಒಂದು ಒಳ್ಳೆ ಪ್ರಜೆಗಳಾಗಿ ಅವ್ರು ನಿರ್ಮಾಣ ಆಗ್ತಾರೆ. ಅಂಥವರನ್ನು ಗುರುತಿಸಿ ನಾವು ಇವತ್ತು ಈಗಿನ ವಿದ್ಯಾರ್ಥಿಗಳೇ ಮುಂದಿನ ಪ್ರಜೆಗಳು, ಯಾರು ಡಾಕ್ಟರ್ ಆಗ್ತಾರೆ, ಇಂಜಿನಿಯರ್ ಆಗ್ತಾರೆ, ಯಾರು ಪೈಲಟ್, ರಾಜಕಾರಣಿ ಏನೂ ಆಗುವುದಿಲ್ಲ. ಅದಕ್ಕೆ ಅವ್ರ ಪ್ರತಿಭೆಯನ್ನು ಗುರುತಿಸಲಿಕ್ಕೆ ಈ ಒಂದು ಕಾರ್ಯಕ್ರಮ ನಾವೆಲ್ಲ ಹಮ್ಮಿಕೊಂಡಿದ್ದೀವಿ. ವಿಶೇಷವಾಗಿ ರೋಟರಿ ಇಂಥ ಹಲವಾರು ಕಾರ್ಯಕ್ರಮ ಮಾಡ್ತಾ ಇರ್ತೇವೆ. ಕನ್ನಡ ಸಾಹಿತ್ಯ ಪರಿಷತ್ ಆಗಲಿ ಮತ್ತು ಬೇರೆ ಬೇರೆ ಸಂಘಟನೆ ಜೊತೆ ಸೇರಿ ನಾವೆಲ್ಲ ಕಾರ್ಯಕ್ರಮ ಮಾಡ್ತಾ ಇರ್ತೀವಿ. ಈಗಾಗಲೇ ನಾವು ರೋಟರಿ ಇಂಟರ್ನ್ಯಾಷನಲ್ ಲಿಟ್ರೇಸಿ ಮಿಷನ್ ಅಂತ ಒಂದು ಕಾರ್ಯಕ್ರಮ ರೋಟರಿ ಹಮ್ಮಿಕೊಂಡಿದ್ದೀವಿ. ನಿಮಗೆಲ್ಲ ಗೊತ್ತಿರ್ಬೋದು, ಈಗಾಗಲೇ ಇಡೀ ಜಗತ್ತಿನಿಂದ ಪೋಲಿಯೋ ನಿರ್ಮೂಲನೆ ಮಾಡೋಕ್ಕೆ ರೋಟರಿ ಸಂಸ್ಥೆ ಕಾರಣ. ಈ ಜಗತ್ತಿನಿಂದ ಪೋಲಿಯೋವನ್ನು ಹೊಡೆದೋಡಿಸಲಿಕ್ಕೆ ರೋಟರಿ ಬಹಳಷ್ಟು ಕೆಲಸ ಮಾಡಿದೆ. ಇವತ್ತು ಭಾರತದಲ್ಲಿ ಒಂದು ಪೋಲಿಯೋ ಕೇಸ್ ಇಲ್ಲ. ಇಡೀ ಜಗತ್ತಿನಲ್ಲೇ ಒಂದು ಅಫ್ಘಾನಿಸ್ತಾನ, ಪಾಕಿಸ್ತಾನ ಒಂದು 2 ಕೇಸ್ ಬಿಟ್ಟು ಬೇರೆ ಎಲ್ಲೂ ಇಲ್ಲ. ಈಗಾದಮೇಲೆ ನಮ್ಮ ರೋಟರಿ ಒಂದು ದೊಡ್ಡ ಒಂದು ಮಿಷನ್ ಕೈಮೆ ತಗೊಂಡಿದೆ, ರೋಟರಿ ಇಂಡಿಯಾ ಲಿಟ್ರೇಸಿ ಮಿಷನ್ ಅಂತೇಳಿ. ಅಂದರೆ ಪ್ರತಿಯೊಂದು ಶಾಲೆಯನ್ನು, ಸರ್ಕಾರಿ ಶಾಲೆ, ಯಾವುದೇ ಖಾಸಗಿ ಶಾಲೆಗಳನ್ನು ಗುರುತಿಸಿ ಅಲ್ಲೆಲ್ಲ ವಿದ್ಯಾಭ್ಯಾಸಕ್ಕಾಗಿ ಪ್ರೋತ್ಸಾಹ ಮಾಡೋದು. ನಾವು ಈಗಾಗಲೇ ಈ ಒಂದು ಹೋದ 2 ವರ್ಷಗಳಿಂದ ನಾವೆಲ್ಲ SSLC ವಿದ್ಯಾರ್ಥಿಗಳಿಗೆ ರೋಟರಿ ವತಿಯಿಂದ ಉಚಿತ ಪುಸ್ತಕಗಳು ಕೂಡ ಕೊಟ್ಟಿದ್ದೆವು. ವಿಶೇಷವಾಗಿ ಮ್ಯಾಥ್ಸು, ಇಂಗ್ಲೀಷು ಹಾಗೂ ಸೈನ್ಸ್ ಇಂಥ ಈ ಪುಸ್ತಕಗಳನ್ನು ಮಕ್ಕಳಿಗೆಲ್ಲ ಒಂದು 100 ಸ್ಕೂಲ್ಗಳಿಗೆ ಕೊಟ್ಟಿವಿ ನಾವೆಲ್ಲ. ಆಮೇಲೆ ಈಗೆಲ್ಲ ಹಳ್ಳಿಯಿಂದ ಎಲ್ಲ ಮಕ್ಕಳು ಸ್ಕೂಲಿಗೆ ಹೋಗಬೇಕಾದ್ರೆ ಸ್ವಲ್ಪ 4-5 ಕಿಲೋಮೀಟರ್ ದೂರ ಇದ್ದಂಥ ಸ್ಕೂಲ್ಗಳಿಗೆ ಹೋಗಬೇಕಾದ್ರೆ ಸ್ಕೂಲು ಸೈಕಲ್ ವ್ಯವಸ್ಥೆಗಳು ಕೂಡ ಮಾಡಿದ್ದೀವಿ. ಆ ಸ್ಕೂಲಿಗೆಲ್ಲ ಬೆಂಚಸ್ ಕೂಡ ಸಪ್ಲೈ ರೋಟರಿ ಕ್ಲಬ್ ಮಾಡಿದೆ. ಎಷ್ಟೋ ಸ್ಕೂಲ್ಗಳಿಗೆ ನಾವು ದತ್ತ ತೊಗೊಂಡು ಅಲ್ಲೆಲ್ಲ ಫ್ಯಾನು, ಕುಡಿಯೋ ನೀರಿನ ವ್ಯವಸ್ಥೆಗಳು. ಈಗ ಇಲ್ಲಿ ಮೈಸೂರಲ್ಲಿ ಸರ್ಕಾರಿ ಶಾಲೆ ಇದೆ, ಆ ಶಾಲೆಯಲ್ಲಿ ನಾವು ಟಾಯ್ಲೆಟ್ಸ್ ಕೂಡ ಕಟ್ಟಿಕೊಟ್ಟಿದ್ದೆ ಮಕ್ಕಳಿಗೆ. ಆಮೇಲೆ ಕುಡಿಯೋ ಶುದ್ಧ ನೀರಿನ ಎಲ್ಲ ವ್ಯವಸ್ಥೆ ಕೂಡ ಮಾಡಿಕೊಟ್ಟಿದ್ದೀವಿ. ಹಾಗೆ ಈಗ ತಾವು ಈಗಾಗಲೇ ನೋಡ್ಬೋದು, ಬೀದರ್ ಬಿಮ್ಸ್ನಲ್ಲಿ 1-2 ಶುದ್ಧ ನೀರಿನ ಘಟಕಗಳನ್ನು ನಾವು ಸ್ಥಾಪನೆ ಮಾಡಿದ್ವಿ ರೋಟರಿ, ಬಡ ಜನರಿಗಾಗಿ ಕುಡಿಯೋಕ್ಕೆ. ಅಲ್ಲಿ ಪ್ರತಿನಿತ್ಯ ದಾಸೋಹ ಕಾರ್ಯಕ್ರಮ ಆಗ್ತಾ ಇರ್ತದೆ. ಆ ದಾಸೋಹ ಕಾರ್ಯಕ್ರಮ ಮಾಡೋಕ್ಕೆ ನಮ್ಮ ರೋಟರಿ ಕ್ಲಬ್ನಿಂದ ಒಂದು ಫುಡ್ ಆನ್ ವೀಲ್ಸ್ ಎಂಬ ಒಂದು ವೆಹಿಕಲ್ ಕೂಡ ಕೊಟ್ಟಿದ್ದೀವಿ. ಅದನ್ನು ತಂದೆ ಬಂದರೆ ಅಲ್ಲಿ ಬಡ ರೋಗಿಗಳಿಗೆ ಊಟನೂ ಅದೇ ವ್ಯವಸ್ಥೆ, ನೀರಿನ ವ್ಯವಸ್ಥೆ ಕೂಡ ಇದೆ. ಇಂಥ ಹಲವಾರು ಕಾರ್ಯಕ್ರಮ ರೋಟರಿ ಹಮ್ಮಿಕೊಳ್ತಾ ಇದೆ. ಅದರಲ್ಲಿ ವಿಶೇಷವಾಗಿ ರೋಟರಿ ಈಗ ನಮ್ಮದು ಒಂದು ಧ್ಯೇಯ ಏನಿದೆ ಅಂದರೆ ಲಿಟ್ರೇಸಿ ಮಿಷನ್ ಮೇಲೆ ಭಾಳ ಒತ್ತು ಕೊಡ್ತಾ ಇದ್ದೀವಿ ನಾವು, ಮಕ್ಕಳ ಅಭ್ಯಾಸದ ಕಡೆಗೆ. ಈ ಭಾರತದಲ್ಲಿ 70% ನಮ್ಮದು ಲಿಟ್ರೇಸಿ ಇದೆ, ಇನ್ನೂ 30% ಲಿಟ್ರೇಸಿ ಮಾಡಬೇಕು. ಈ ಉದ್ದೇಶದಿಂದ ಒಂದು ದೊಡ್ಡ ಕಾರ್ಯಕ್ರಮ ನಾವು ಹಮ್ಮಿಕೊಂಡಿದ್ದೀವಿ ರೋಟರಿ ಇಂಟರ್ನ್ಯಾಷನಲಿಂದ. ಹಾಗಾಗಿ ಅದ್ರ ಬಗ್ಗೆ ವಿಶೇಷವಾಗಿ ನಮ್ಮ ರಘು ಕೃಷ್ಣಮೂರ್ತಿ ಅವರ ಬಗ್ಗೆ ಮಾತಾಡ್ತಾರೆ, ರೋಟರಿ ಇಂಡಿಯಾ ಲಿಟ್ರೇಸಿ ಮಿಷನ್ ಬಗ್ಗೆದಾಗ. ಮುಂದಿನ ದಿನಗಳಲ್ಲಿ ಕೂಡ ಈಗ ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ ಬೇಕಾದಂಥ ಸೌಲಭ್ಯಗಳನ್ನು ಕೂಡ ನಾವು ಎಲ್ಲ ಮಾಡೋಕ್ಕಾಗಲ್ಲ ಯೋಜನೆ ಹಾಕ್ತಾ ಇದ್ದೀವಿ. ಆ ನಿಟ್ಟಿನಲ್ಲಿ ನಾವು ಸಾಹಿತ್ಯ ಪರಿಷತ್ತು ನಮ್ಮ ಸುರೇಶ್ ಸಂಚೇಟಿ ಅವರ ನೇತೃತ್ವದಲ್ಲಿ ಇನ್ನೂ ಹೆಚ್ಚಿನ ಶಾಲೆಗಳನ್ನು ಗುರುತಿಸಿ ಅಲ್ಲೆಲ್ಲ ಒಳ್ಳೆಯ ವ್ಯವಸ್ಥೆ, ಅಭ್ಯಾಸದ ಬಗ್ಗೆ ಮತ್ತು ಬೇಕಾದರೆ ಕೆಲವು ಇವು ಒಂದು ಏನಂತೀವಿ ನಾವು ಈಗೆಲ್ಲ ಪ್ರತಿಭಾ ಒಂದು ಲಿಟ್ರೇಚರ್ ಇದು ಎಜುಕೇಷನ್ ಸಲುವಾಗಿ ಅವರಿಗೆಲ್ಲ ಒಂದು ಒಳ್ಳೆ ಪರಿಣಿತರಿಂದ ಒಂದೆಲ್ಲ ಬೋಧನೆ ಕೊಡುವಂಥ ವ್ಯವಸ್ಥೆ ಕೂಡ ರೋಟರಿ ಮುಂದಿನ ದಿನಗಳಲ್ಲಿ ಮಾಡೋವಂಥ ಒಂದು ಅಪೇಕ್ಷೆ ಹೊಂದಿದೆ ಅಂತ ಹೇಳಿ ಈ ಸಂದರ್ಭದಲ್ಲಿ ನನಗೆ ರಾಷ್ಟ್ರೀಯಕ್ಕೆ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಂಥ
ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಿಗೂ ಹಾಗೂ ಎಲ್ಲ ನಮ್ಮ ರೋಟರಿ ಸದಸ್ಯರಿಗೂ ಇಲ್ಲಿ ಆಗಮಿಸಿದ ಎಲ್ಲ ವಿದ್ಯಾರ್ಥಿಗಳಿಗೂ ಹಾಗೂ ಎಲ್ಲ ವೇದಿಕೆ ಬರುತ್ತ ಎಲ್ಲ ಗಣ್ಯರಿಗೆ ಒಂದಿಷ್ಟು ನಾನು ಎರಡು ಪ್ರಾಸ್ತಾವ ಬೀದರ್ ಇತಿಹಾಸದಲ್ಲೇ ಇದೇ ಪ್ರಪ್ರಥಮ ಬಾರಿಗೆ ನಮಗೆ ಈ ಒಂದು ಉತ್ತಮ ಫಲಿತಾಂಶವನ್ನು ಬಂದಿರತಕ್ಕಂಥದ್ದು. ಅದರಲ್ಲೂ ನಮ್ಮ ಸರ್ಕಾರಿ ಶಾಲೆಗಳು 132 ಸರ್ಕಾರಿ ಶಾಲೆಗಳು 100% ಫಲಿತಾಂಶವನ್ನು ರೀಚ್ ಆಗಿದೆ. ಅಂದರೆ ನಮ್ಮ ಶಿಕ್ಷಕರು ಎಷ್ಟು ಮಟ್ಟಿಗೆ ಅಲ್ಲಿ ಕಾರ್ಯವನ್ನು ಮಾಡಿದ್ದಾರೆ, ಮಕ್ಕಳು ಎಷ್ಟು ಮಟ್ಟಿಗೆ ಅದನ್ನು ಕಲ್ತಿದ್ದಾರೆ, ಪ್ರಾಕ್ಟೀಸ್ ಮಾಡಿಸಿದ್ದಾರೆ, ಡ್ರಿಲ್ ವರ್ಕ್ ಎಷ್ಟು ನಾವು ಪ್ರತಿ ಶಾಲೆಗೂ ಭೇಟಿ ಕೊಟ್ಟಂಥ ಸಂದರ್ಭದಲ್ಲಿ ನೋಡ್ತೀವಿ. ಇದೊಂದೇ ಏನು ಕಲಿಕೆ ಆಗಬೇಕು, ಮಗು ಬರೆಯೋದು ಓದೋದು ಸ್ಪಷ್ಟವಾಗಿ ಬರಬೇಕು. ಏನು 10th ಹೋದ್ರೆ ಮಗು ಕೆಲವ್ರಿಗೆ ಬರೆಯೋಕ್ಕೆ ಬರ್ತಾ ಇರಲಿಲ್ಲ, ಓದೋಕ್ಕೆ ಎಸ್ಪೆಷಲಿ ನಮ್ಮ ಉರ್ದು ಮಾಧ್ಯಮ, ಮರಾಠಿ ಮಾಧ್ಯಮ, ಈ ಮಕ್ಕಳಿಗೆ ಕನ್ನಡ ಬರೋಲ್ಲ, ಇಂಗ್ಲೀಷ್ ಬರೋಲ್ಲ. ಇದು ಎಷ್ಟು ಸಮಸ್ಯೆ ಇತ್ತು ಈ ಜಿಲ್ಲೆಯಲ್ಲಿ ಅಂದರೆ ನಾವು ಆ ಮಕ್ಕಳನ್ನು ಹೆಚ್ಚು ಹೊತ್ತು ಕೊಟ್ಟು ಅವ್ರಿಗೆ ಪ್ರಾಕ್ಟೀಸ್ ಮಾಡಿಸಿದ್ದೇವೆ. ಅದು ಕೀರ್ತಿ ನಮ್ಮ ಶಿಕ್ಷಕರಿಗೆ ಹೋಗಬೇಕು. ಯಾಕಂದರೆ ಬೆಳಗ್ಗೆಯಿಂದ ಸಂಜೆವರೆಗೂ ಅವ್ರಿಗೆ ಕೂರಿಸಿ ಬರ್ಸಿ ಏನು ನಮಗೆ ಬ್ಲೂ ಪ್ರಿಂಟು ಮಾದರಿ ಪತ್ರಿಕೆಗಳು ಬಂದಿತ್ತು, ಅದನ್ನು ಡ್ರಿಲ್ ವರ್ಕ್ ಬರ್ಸಿ ಆ ಮಕ್ಕಳು ಸಹ ಪಾಸಾಗಿ ಹೋಗ್ಬಿಟ್ಟಿದ್ದಾರೆ. ನೋಡಿ, ಒಟ್ಟು 23,034 ಮಕ್ಕಳು ಎಕ್ಸಾಮನ್ನು ಬರೆದಿದ್ದು ನಮ್ಮ ಜಿಲ್ಲೆಯಲ್ಲಿ. 1,800 ಮಕ್ಕಳು ಅಷ್ಟೇ ಫೇಲ್ ಆಗಿರೋದು. ನಿಮಗೆ ಗೊತ್ತಿರಲಿ, ಒಂದೇ ಸಬ್ಜೆಕ್ಟಲ್ಲಿ 800 ಜನ ಫೇಲ್ ಆಗಿದ್ದಾರೆ, ಬರೀ ಒಂದು ಸಬ್ಜೆಕ್ಟಲ್ಲಿ. ಏನಾದರೂ ಆ ಒಂದು ಸಬ್ಜೆಕ್ಟ್ 800 ಜನ ಪಾಸ್ ಆಗಿಬಿಟ್ಟಿದ್ದರೆ ನಾವು ಕರ್ನಾಟಕ ರಾಜ್ಯದ ತುದಿನಲ್ಲಿ ಇರ್ತಿದ್ವಿ. ನಾವು ಎಷ್ಟು ಮಿಸ್ ಆಯಿತು ಅದು ಅಂದರೆ ಜಸ್ಟ್ ಒಂದೇ ಸಬ್ಜೆಕ್ಟು 2 ಮಾರ್ಕ್ಸ್ 3 ಮಾರ್ಕ್ಸಲ್ಲಿ ಹೋಗಿದ್ದಾರೆ. ಎಷ್ಟು ಹೊಟ್ಟೆ ಈಗ ಉರಿತಿದೆ. ಆ 800 ಮಕ್ಕಳು ಒಂದು ಸಬ್ಜೆಕ್ಟಲ್ಲಿ ಫೇಲ್ ಆಗಿದ್ದಾರಲ್ಲ. ಈಗ 18ನೇ ತಾರೀಕಿಗೆ ನಮ್ಮ ಮತ್ತೆ 2ನೇ ಪರೀಕ್ಷೆ ಇದೆ, ಪಾಸ್ ಆಗ್ತಾರೆ. ಈಗ ನಮ್ಮ ಜಿಲ್ಲೆ ಬೀದರ್ ಈ ತಿಂಗಳಲ್ಲೇ 100% ಅಂತೂ ಪಾಸ್ ಆಗುತ್ತೆ, 100% ರಿಸಲ್ಟ್ ಬರುತ್ತೆ ಬೀದರ್. ಅದೊಂದು ನನಗೆ ಹೆಮ್ಮೆ ಇದೆ. ನಿಮ್ಮ ಜಿಲ್ಲೆಗೆ ಬಂದು ನಿಮ್ಮ ಜಿಲ್ಲೆನ 100% ಫಲಿತಾಂಶವನ್ನು ತಂದುಕೊಟ್ಟಿದೆ. ನಾನು ಈ ಜಿಲ್ಲೆಗೆ ಬಂದು ಕಾಲಿಟ್ಟಾಗಲೇ ಫಸ್ಟೇ ನಾನು ಹೇಳಿದ್ದೆ, ನಿಮಗೆ 90+ ರಿಸಲ್ಟನ್ನು ನಾನು ಕೊಡ್ತೀನಿ ಅಂತ. ನಾನು ಫಸ್ಟೇ ಹೇಳಿದ್ದೆ 90+ ರಿಸಲ್ಟ್ಗೆ ನಂದು ಆ್ಯಕ್ಷನ್ ಪ್ಲ್ಯಾನ್ ಇದೆ. ಯಾಕೆ ಅಂದರೆ ನಾನು ಈಗಾಗಲೇ ರಾಮನಗರ, ಮಂಡ್ಯ, ಚಿಕ್ಕಬಳ್ಳಾಪುರ, ಕೋಲಾರ ಈ ಜಿಲ್ಲೆನಲ್ಲೆಲ್ಲ ಕೆಲಸ ಮಾಡಿದ್ದೆ. ಅಲ್ಲಿ ನಾನು ರಾಜ್ಯಕ್ಕೆ ಪ್ರಥಮ ಸ್ಥಾನ ತೆಗೆದುಕೊಂಡೋಗಿದ್ದೆ. ಆ ಜಿಲ್ಲೆನೆಲ್ಲ ಅವೆಲ್ಲ ಫಸ್ಟ್ ಪ್ಲೇಸಲ್ಲೇ ಇದ್ದಾವೆ ಈಗಲೂ, ಆಯಿತಾ. ಇದನ್ನು ನನಗೆ ಫಸ್ಟ್ ತರಬೇಕು ಅಂತ ಭಾಳ ಆಸೆ ಇತ್ತು. ಬಟ್ ಆದರೆ ಫಸ್ಟ್ ತರೋಕ್ಕಾಗಲ್ಲ ಅಂತ ಗೊತ್ತಾಯಿತು ನನಗೆ. 90+ ಟಾರ್ಗೆಟ್ ಇಟ್ಕೊಂಡಿದ್ದೆ, ಅದು ಅಚೀವ್ ಆಗಿದೆ. ಮುಂದಿನ ಈ ತಿಂಗಳು ರಿಸಲ್ಟ್ ಆಗಿ ನೆಕ್ಸ್ಟ್ ರಿಸಲ್ಟ್ ಬರುತ್ತೆ. ಖಂಡಿತ ನಿಮ್ಮ ಬೀದರ್ 100% ಫಲಿತಾಂಶ ಬರುತ್ತೆ. ಇದೇನ ತಾವು ಮುಂದುವರಿಸ್ಕೊಂಡು ಹೋಗಿ. ಈಗ ಮಕ್ಕಳಿಗಿರೋದು ಒಂದೇ, ಈಗ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಬೀದರ್ ಮತ್ತು ರೋಟ್ರಿ ಇಬ್ಬರು ಸೇರಿನೇ ಮಾಡಿದ್ದಾರೆ. ನಿಮ್ಗೆ ಇತಿಹಾಸ ಆವಾಗಲೇ ಮಾತಾಡ್ಬೇಕಾದ್ರೆ ಮೇಡಮ್ ಅವ್ರು ಭಾಳ ಒಳ್ಳೆ ರೀತಿಯಲ್ಲಿ ಹೇಳಿದ್ರು. 2012ರಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ನಳವಾಡಿ ಕೃಷ್ಣಮೂರ್ತಿ ಅವರು MB ಅವ್ರ ಜೊತೆಗೆ ಸೇರಿಕೊಂಡು ಒಂದು ಸ್ಥಾಪನೆ ಮಾಡಿದಂಥ ಇನ್ ದ ಸೇಮ್ ಪೀರಿಯಡ್ ಅದೇ ಶತಮಾನದಲ್ಲಿ ಅದೇ 10 ಇಯರ್ಸಲ್ಲಿ ಕೂಡ ರೋಟ್ರಿ ಅನ್ನೋದು ವರ್ಲ್ಡಲ್ಲಿ ಸ್ಟಾರ್ಟ್ ಆಗಿದೆ. ರೋಟ್ರಿ ಅವರು ಕೂಡ ಸ್ಟಾರ್ಟೆಡ್ ಸೇಮ್ ಪೀರಿಯಡಲ್ಲಿ 2005 ಆ್ಯಂಡ್ ಇಂಡಿಯಾದಲ್ಲಿ ಸ್ಟಾರ್ಟ್ ಆಗಿದ್ದು 2019 23 ಸೆಪ್ಟೆಂಬರ್. ಸೊ ಅದೇ ಪೀರಿಯಡಲ್ಲಿ ಆ 10 ಇಯರ್ಸ್ ಪೀರಿಯಡಲ್ಲಿ 2 ಸಂಸ್ಥೆಗಳು ಬೆಳೆದಿದೆ. 2 ಸಂಸ್ಥೆಗಳು ಕೂಡ ಭಾಳ ಸ್ಟ್ರಾಂಗ್ ಆಗಿ ಕೆಲಸ ಮಾಡ್ತಾ ಇದೆ ಸಮಾಜಕ್ಕೆ ಬೆಳಗಿಗಾಗಿ. ಒಂದು ಕಡೆ ಅವ್ರ ಹೆಲ್ತು, ಇಂಟಿಗ್ರೇಷನು, ಕಮ್ಯುನಿಟಿ ಡೆವಲಪ್ಮೆಂಟು ಅವ್ರು ಮಾಡ್ತಾ ಇದ್ದಾರೆ. ಕನ್ನಡಗೆ ಹೊಸ ದಿಕ್ಕು, ದಿಶೆ, ಭಾಷೆ ಉಳಿಸ್ತಕ್ಕಂಥದ್ದು. ದೇಶ ವಿದೇಶದಂತಲ್ಲಿ ಇವತ್ತು ಅಕ್ಕ ಕಮ್ಯುನಿಟಿಯಾಗಿ ಇವರು ಅಲ್ಲಿ ದೇಶಕ್ಕೆ ಹೋಗಿದ್ದಾರೆ, ಅಲ್ಲಿಂದ ದೇಶದವ್ರು ಇಲ್ಲಿ ಬಂದಿದ್ದಾರೆ. ಹೀಗಾಗಿ ಈ ಒಂದು ಸೇರಿಕೊಂಡು ಈಗ ಒಂದು ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡಿಕೊಂಡು ಸಮಾಜದಲ್ಲಿ ಒಳ್ಳೆ ರೀತಿಯಲ್ಲಿ ಮಾಡ್ತಾ ಇದ್ದಾರೆ. ಜಾಸ್ತಿ ಭಾಷಣ ಮಾಡಿದರೆ, ಜಾಸ್ತಿ ನಾನು ಈ ವಿಷಯಗಳು ಹೇಳಿದರೆ, ಈಗಾಗಲೇ ಸುಮಾರು 10 ಗಂಟೆಯಿಂದ ಬಂದಿರಿ. ಎಷ್ಟು ಗಂಟೆಗೆ ಬಂದಿದ್ದೀರಿ ಎಲ್ಲರೂ? 10 ಗಂಟೆಗೆ ಬಂದಿದ್ದೀರಿ. उसका खानदान नहीं मानता, पसंद नहीं कर रही. ये इन्फर्टी कॉम्प्लेक्स से निकलना चाहिए. हमारे लेक्चरर्स जब पूछते थे मुझे 10-15 साल पहले, बच्चों को पढ़ाना है कहाँ डालना, मतलब कहाँ मैडम चलो कौन सा स्कूल है अच्छा नहीं है ना, मतलब सरस्वती बहुत अच्छा है. सरस्वती स्कूल को मैं कम से कम 50-60-100 बच्चे भेजा हूँ. और सरस्वती स्कूल के बच्चे जो आए देखें माशाल्लाह वंडरफुल स्टूडेंट. सरस्वती स्कूल के 2-3 टीचर मिलके आए, एक बच्चे को लाए थे, बता रहे थे कि वो प्रेयर में ठहरता है तो 2-3 मरतबा गिर गया, चक्कर खा के गिर गया. तो फिर वो लोग अपने टिफ़िन में से उसको खिलाना शुरू करे. कुछ दिन के बाद उसको कुछ मटेरियल दिए, घर में खाने के लिए दिए.
और 10th का एग्जामिनेशन होने के बाद मेरे पास लाए और ये किस्सा सुनाने के बाद मैंने एडमिशन कर दिया। वो आज अडानी की पाइपलाइन का सीक्रेट पाइपलाइन का इंजीनियर है वो, माशाल्लाह गैर मामूली तरक्की करा है। प्रदीप गनी बैग के साथ आया था, बॉम्बे में किसी मिल में काम करते थे उसके फादर, वहीं पे इंतकाल हुआ तो गन्नी बैग में एक डिस्क लेके आया था। और वो प्रदीप जो है वो भी बेहतरीन इंजीनियर है, उस कंपनी का जो है सेकंड हाईएस्ट जो है कंसल्टेंट फ़िलहाल काम कर रहा। तो कभी कोई गरीबी है बोल के पीछे नहीं हटना, समाज को देने वाले बनने की ख्वाहिश रखना, समाज को कंट्रीब्यूट करने वाले की ख्वाहिश रखना। और ये जब हमारी जनरेशन बन जाएगी तो हमारा देश बन जाएगा, हमारा फ्यूचर बन जाएगा। ನಾನು ಇಲ್ಲೂ ಹೋದಾಗ ಒಂದು ಮಾತನ್ನು ಹೇಳಿದ್ದೆ, ಬಂಧುಗಳ ಇಡೀ ಜಗತ್ತಿನಲ್ಲಿ ಶ್ರೇಷ್ಠವಾದ ಸಂಸ್ಥೆಗಳು ಅಂತ ದೇಶ ನಮ್ಮ ಭಾರತ ಇದೆ. ಇನ್ನು ಬೀದರ್ನ ತೆಗೆದುಕೊಂಡಾಗ ಬಹಳಷ್ಟು ವಿಶೇಷತೆ ನಮ್ಮ ಬೀದರ್ಗಿದೆ. ಅಂದರೆ ಇಡೀ ಜಗತ್ತಿಗೆ ವಚನಗಳ ಮೂಲಕ ಸಂದೇಶ ಕೊಟ್ಟಂಥ ನಾಡು, ಅಂದರೆ ಬಸವಾದಿ ಶರಣರು ನಾಡಿದಂಥ ನಾಡು ಇದು ನಮ್ಮ ಬೀದರಾಗಿದೆ. 15ನೇ ಶತಮಾನದಲ್ಲೇ ಶೈಕ್ಷಣಿಕ ದೊಡ್ಡ ಕ್ರಾಂತಿಗಳು ಮೊಹಮ್ಮದ್ ಗವಾನ್ರ ದೇಶದ ನೀರು ನಮ್ಮದಾಗಿದೆ. ಗುರುನಾನಕರಿಂದ 10 ಹಲವಾರು ಭಾಳ ಸಾಹಿತ್ಯಿಕವಾಗಿ ಬೀದರ್ ಭಾಳ ಇದ್ದರು. ಈ ಪ್ರತಿ ವರ್ಷ 10ನೇ ರಿಸಲ್ಟನ್ನು ನೋಡ್ತೇವಲ್ರಿ, ಇದು ಕರ್ನಾಟಕ ಭಾಳ ಕಿರೀಟ ಅಂತಲೇ ಕರೆದ್ವಿ. ಆದರೆ ಪ್ರತಿ ವರ್ಷ ಫಲಿತಾಂಶ ನೋಡಿದಾಗ ನಾವು ಮ್ಯಾಲಿಂದ ಇವತ್ತಿಗೂ ನೋಡ್ಲಿಕ್ಕೆ ಹೋಗಲಿಲ್ಲ, ಬರೀ ಕೆಳಗಿಂದ ಅನ್ಸ್ಕೊಂಡು ಹೋಗೋ 31 ಬಂತು 30 ಬಂತು, ಒಂದು ಮ್ಯಾಲೆ ಹೋದ್ರೆ ಭಾರಿ ಖುಷಿ ಪಡೋ. ಆದರೆ ಈ ಸರಿ ಇವತ್ತು ಈ ಜಿಲ್ಲೆಯ ಫಲಿತಾಂಶವನ್ನು ಹೆಚ್ಚಿಸ್ಲಕ್ಕ ಎಲ್ಲರೂ ಭಾಳ ಜನ ಕಾಣಿಭೂತರಾಯ್ತು. ಅದಕ್ಕೆ ಒಬ್ಬರು ನಾಯಕರು ತಿದ್ದಿರ್ತಾರೆ ಅಂದರೆ ಅವ್ರ ಮಾರ್ಗದರ್ಶನ ನಾವೆಲ್ಲ ಕೆಲಸ ಮಾಡಿರ್ತೀವಿ ಅಂತ ನಮ್ಮ DDP ಆಗಿರೋಂಥ ಸುರೇಶ್ ಸರ್ಗೆ ಒಂದ್ಸರಿ ಚಪ್ಪಾಳೆ ಮೂಲಕ ಅಭಿನಂದನೆಯನ್ನು ಸಲ್ಲಿಸಬೇಕಾಗಿದೆ. ನಾನು ನಿನ್ನ ಹೋದಾಗ ಒಂದು ಅರ್ಧ ತಾಸು ಕೂತಿದ್ದೆ ಅವ್ರ ಜೊತೆ. ಸರ್ ಮುಂದಿನ ವರ್ಷ ಇಂಥ ಒಂದು ಚಲೋ ಪ್ಲಾನ್ ಮಾಡೋಣ ಅಂತ ಒಂದು 5 ನಿಮಿಷ ಏನೇನೋ ಒಳ್ಕೊತ ಕುಂತೀವಿ. ಅವ್ರು ಸುಮ್ಮನೆ ಕುಂತು ಲಾಸ್ಟಿಗೆ ಹೇಳಿದ್ರು, ಸರ್ ಈ ತಿಂಗಳಲ್ಲಿ ನನ್ನ ನಿವೃತ್ತಿ ಇದೆ. ನಿಜವಾಗ್ಲೂ ಇಂಥ ಒಂದು ವೇಳೆ ನಮ್ಮ ಪರಿಷತ್ ಜೊತೆಗಿದ್ದು ಇನ್ನೊಂದು 3-4 ವರ್ಷ ಇದ್ದಾರೆ. ಅವ್ರು ಹೇಳ್ತಾ ಇದ್ರು, ನಿನ್ನ ಇವೆಲ್ಲ ಸ್ಥಾನಗಳು ಬೇಕಿಲ್ಲ ಸರ್, ಉಡುಪಿ ಬೆಂಗಳೂರು ಏನು ಬಂದು ನಿಲ್ತಾರಲ್ಲ, 1, 2, 3ನೇ ಸ್ಥಾನಕ್ಕೆ ನಿಂತಾಗ ಮಾತ್ರ ನನ್ನ ಬೀದರ್ ಮಕ್ಕಳು ಬಂದಾಗ ನನಗೆ ಖುಷಿ ಆಯ್ತದ ಅಂತೇಳಿ. ಹಂಗಂತ ಅವ್ರ ಮಕ್ಕಳು ಇಲ್ಲೇನು ಓದಲ್ಲ, ಆದರೆ ಅವ್ರಿಗಿರುವಂಥ ಕಾಳಜಿ ನಮ್ಮ ಸರ್ಕಾರಿ ಶಾಲೆಯಲ್ಲಿ ಯಾಕೆ ಮಕ್ಕಳಿಗೆ ಮುರಿತಾರೆ ಸರ್, ನಾವು ಆ ಥರ ಸಾಧನೆಯನ್ನು ಮಾಡಬೇಕು ಅಂತೇಳಿ ಈ ಥರ ಸಾಧನೆ ಮಾಡ್ತಾ ನಮ್ಮ ಮಕ್ಕಳು ತೋರಿಸ್ಕೊಟ್ರೆ ಮಕ್ಕಳೇ ನಿಮಗೊಂದು ಸ್ಪೆಷಲ್ ವಿಶೇಷವಾದ ಧನ್ಯವಾದಗಳನ್ನ ಈ ಸಂದರ್ಭದಲ್ಲಿ ನಾನು ಸಲ್ಲಿಸ್ತಾ ಇದ್ದೀನಿ. ಇವತ್ತು ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿನ 112ನೇ ದಿನಾಚರಣೆ. ಪ್ರತಿ ವರ್ಷವೂ ಇಂಥ ಕಾರ್ಯಕ್ರಮ ಮಾಡ್ತೀವಿ, ಅದನ್ನು ಬರೀ ನೆಪವಾಗಿ ಇಟ್ಕೋತೀವಿ ಅಷ್ಟೇ. ಅದ್ರ ಮೂಲಕ ಬೇರೆ ಬೇರೆ ಕೆಲಸ ಮಾಡ್ಬೇಕಂದಾಗ ನಾನು ಆರಂಭದಲ್ಲೇ ಸಂಪರ್ಕ ಮಾಡಿದ್ದು ಡಾಕ್ಟರ್ ಅಬ್ದುಲ್ ಖದೀರ್ ಸರ್ನ. ಅದು ಭಾರಿ ವಿಶೇಷವಾದಂಥ ವ್ಯಕ್ತಿತ್ವ. ಅವರು ಶೈನ್ ಶಿಕ್ಷಣ ಸಂಸ್ಥೆ ಹಂಗಂದ್ರೆ ಈ ಡಾಕ್ಟರ್ಗಳನ್ನ ತಯಾರು ಮಾಡುವಂಥ ಅದು ಶಿಕ್ಷಣ ಸಂಸ್ಥೆ ಒಂದು ಫ್ಯಾಕ್ಟ್ರಿ ಅಂತ ಕರಿತೇನೆ ನಾನು ಯಾವಾಗೂ. ಬಹುಶಃ ಒಂದು ಕಾಲದಲ್ಲಿ ನಮ್ಮ ಬೀದರ್ ಮಕ್ಕಳೆಲ್ಲ ಹೊರಗೆ ಓದಕ್ಕೆ ಹೋಗಿರ್ತರು, ಈಗೆಲ್ಲ ಹೊರಗಿನ ಮಕ್ಕಳೆಲ್ಲ ನಮ್ಮ ಬೀದರ್ಗೆ ಬಂದು ಓದಕ್ಕೆ ಶುರು ಮಾಡಿಬಿಡ್ತಾರೆ. ಬಹುಶಃ ಶಿಕ್ಷಣ ಒಂದೇನೆ ಅವ್ರಿಗೆ ಗೊತ್ತಾಗಿದೆ, ಅದು ನಮ್ಮ ಮನೆ ಇರ್ಬೋದು, ನಮ್ಮ ಜಿಲ್ಲೆ, ನಮ್ಮ ರಾಜ್ಯ ಇರ್ಬೋದು, ನಾವೆಲ್ಲ ಮುಂದೆ ಬರಬೇಕಾದ್ರೆ ಶಿಕ್ಷಣ ಮತ್ತು ಶಿಕ್ಷಣದಿಂದ ಮಾತ್ರ ಸಾಧ್ಯ ಅಂತೇಳಿ ವಾಸ್ತವನ ಅರ್ಥ ಮಾಡ್ಕೊಂಡು ಈ ಶಿಕ್ಷಣ ಕ್ಷೇತ್ರದಲ್ಲಿ ಕೆಲಸ ಮಾಡುವಂಥ ದೊಡ್ಡ ಕ್ರಾಂತಿಯನ್ನೇ ಮಾಡ್ತಂಥ ಡಾಕ್ಟರ್ ಅಬ್ದುಲ್ ಖದೀರ್ ಒಂದು ಭಾಳ ವಿಶೇಷವಾದ ಒಂದ್ಸರಿ ಚಪ್ಪಾಳೆ ಮೂಲಕ ಅಭಿನಂದನೆಯನ್ನು ನಾವು ಸಲ್ಲಿಸಬೇಕಾಗಿದೆ. ಯಾಕೆ ಅವರನ್ನು ನಾವು ಸಲ್ಲಿಸಬೇಕಾಗಿದೆ? ನಾನು ಕನ್ನಡ ಸಾಹಿತ್ಯ ಪರಿಷತ್ತಿ ಬಂದು 9 ವರ್ಷ ನಡೀತಾ ಇದೆ ಬಂಧುಗಳೇ. ಪ್ರತಿ ದೊಡ್ಡ ಮಕ್ಕಳು ಸಹ ಬಂದು ಇವತ್ತು ಯಾವ ಲೆವೆಲ್ ಕಾದಾರ ಅಂತೇಳಿ ಈ ಕಿಚ್ಚು ನಮ್ಮಲ್ಲಿ ಇನ್ನೇ ಗೊತ್ತಿಗೆ ಯಾಕೆ ಬರೋದು ಅಂತ ನೀವೆಲ್ಲ ಬುದ್ಧಿವಂತರಿದ್ರೆ ಭಾಳ ಖುಷಿ ಮಾತದ. ಅದು ಎಷ್ಟು ಓದಿಲ್ಲ ಹೇಳಿದ್ರೆ ನಾವು ಪ್ರತಿ ವರ್ಷ ಫಲಿತಾಂಶ ನೋಡಿದಾಗ ಎಲ್ಲೋ ಆಟೋ ಡ್ರೈವರ್ ಅಂತ ಮಕ್ಕಳು ಇವತ್ತು 98-99% ನಮ್ಮ ತಗೊಂಡಿರ್ತಾರೆ. ಯಾವುದೋ ಬಾಳೆಹಣ್ಣು ಮಾಡುವಂಥ ಅತ್ಯಂತ ಕಡು ಬಡವನ ಮಕ್ಕಳು ಅಷ್ಟು ದೊಡ್ಡ ಇದಕ್ಕೆ ಬಂದಿರ್ತಾರೆ. ರೈಲ್ವೆ ಪ್ಲಾಟ್ಫಾರ್ಮಲ್ಲಿ ಪತ್ರಿಕೆ ಆಗುವಂಥ ಹುಡುಗ ಈ ದೇಶದ ರಾಷ್ಟ್ರಪತಿ ಆಗಿರ್ತಾನೆ. ಯಾವುದೋ ಚಾಂಗಡಿಯಲ್ಲಿ ಕೆಲಸ ಮಾಡುವಂಥ ವ್ಯಕ್ತಿ ಈ ದೇಶದ ಪ್ರಧಾನಮಂತ್ರಿ ಆಗಿರ್ತಾನೆ. ಇವರೆಲ್ಲ ಇಷ್ಟು ಕತ್ತಿ ನಾವು ಕೇಳಿದ್ರು ನಮ್ಗೆ ಯಾಕದೇನೋ ಸಾಧ್ಯ ಗೊತ್ತೀವಿ, ನಮ್ಮ ಮಕ್ಕಳಿಗೆ ಯಾಕೆ ಆಗ್ತಾ ಇಲ್ಲ ಅಂತ ಬಂಧುಗಳೇ. ಅದನ್ನೆಲ್ಲ ನಾವು ಮಾಡಬೇಕಾಗಿದೆ. ಅದ್ರ ಜೊತೆ ನಾನು ಇನ್ನೊಂದು ಒಂದು ಮಾತನ್ನು ಹೇಳ್ತೀನಿ, ನೀವು ಬಹಳಷ್ಟು ಅಂಕಗಳನ್ನು ತೊಗೊಂಡಿರಂತ ನನಗೇನು ಭಾಳ ಖುಷಿ ಇಲ್ಲ. ಯಾಕಂದ್ರೆ ಈ ಶಿಕ್ಷಣ ಅನ್ನೋದು ಏನಿದೆಯಲ್ಲ, ನಮ್ಗೆಲ್ಲರಿಗೆ ನೌಕರಿ ಸಿಗ್ತವೆ ಅಂದರೆ ನಿಮ್ಗೆ ಬರೋಸೋದೇನು? ಅದಕ್ಕೆ ನಮ್ಮ ತಲೆ ಬಂದಿರಲಿ, ಈ ಶಿಕ್ಷಣ ಅನ್ನೋದು ಇದು ಜ್ಞಾನಕ್ಕಾಗಿ ಹೊರತು ನೌಕರಿಗಾಗಿ ಅಲ್ಲ ಅಂತಕ್ಕಂಥ ಒಂದು ವಾಸ್ತವ ಸ್ಥಿತಿಯನ್ನು ನಮ್ಮ ಮಕ್ಕಳು ಅರ್ಥ ಮಾಡ್ಕೊಳ್ಬೇಕಾಗಿದೆ. ನಮ್ಗೆಲ್ಲಕ್ಕಿಂತ ಖುಷಿ ಯಾವಾಗ ಆಗುತ್ತೆ ಹೇಳಿ, ನೀವು 90-98 ನೀವು ಡಾಕ್ಟರ್ ಆದಾಗಲ್ಲ, ನಿಮ್ಮನ್ನು ನಂಬ್ಕೊಂಡು ತಂದೆ ತಾಯಿಗಳು ಇರ್ತಾರಲ್ಲ ನಮ್ಮ ಕಡೆ. ಅಂದ್ರೆ ನನ್ನ ಮಕ್ಕಳು ಇಂಥ ದೊಡ್ಡ ಸ್ಟೇಜಿಗೆ ಹೋಗಿ ಅವ್ರು ಭಾಳ ಚೆನ್ನಾಗಿ ಓದಬೇಕಂತ ಕನಸು ಕಟ್ಕೊಂಡಿರ್ತಾರಲ್ಲ, ನಿಮ್ಮ ತಂದೆ ತಾಯಿಗಳು ಎಂದು ತಲೆಯನ್ನು ತಗ್ಗಿಸುವಂಥ ಕೆಲಸ ನಮ್ಮ ಮಕ್ಕಳು ಯಾರು ಮುಂದಾಗಬಾರ್ದು. ಅದು ಎಷ್ಟು ಸುದ್ದಿ ನಾವು ದಿನ ನೋಡ್ತಾ ಇದ್ದೀವಿ, ಮೊಬೈಲು, ಏನು ಕೆಟ್ಟ ದೋಸ್ತರು, ಏನು ಈ TV ಹಾವಳಿಗಳು, ಫೇಸ್ಬುಕ್, ವಾಟ್ಸಪ್ಪು, ಸಣ್ಣ ಮಕ್ಕಳೆಲ್ಲ ಅವ್ರ ಬೈನ ಏನೇನು ಕೇಳ್ಬೋದು ಅಂಥವೆಲ್ಲ ಘಟನೆಗಳನ್ನು ದಿನಪತ್ರಿಕೆಯಲ್ಲಿ ನೋಡ್ತೀವಿ.
ಆ ತಂದೆ ತಾಯಿಗಳಿಗೆ ಎಷ್ಟು ನೋವಾಗುತ್ತೆ ನಿಮ್ಗೆ ಗೊತ್ತಿಲ್ಲ ಬಂಧುಗಳೇ. ಅವ್ರು ಹೇಳ್ಕೊಳಕ್ಕೆಲ್ಲ ಭಾಳ ಸರಿ. ಹೀಗಾಗಿ ದಯವಿಟ್ಟು ತಂದೆ ತಾಯಿಗಳನ್ನ ತಲೆ ತಗ್ಗಿಸುವಂಥ ಕೆಲಸ ನಾವು ಯಾರು ವಿದ್ಯಾರ್ಥಿಗಳು ಮಾಡಬಾರ್ದು ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಮತ್ತೆ ಮಾತುಗಳನ್ನು ಮುಂದುವರ್ಸೋದು ನೇರವಾಗಿ ನಮ್ಮ ಪೂಜ್ಯ ಸಾನ್ನಿಧ್ಯ ಸ್ವಾಮೀಜಿಯವರು ಮಾತಾಡ್ತಾರೆ. ನಾನು ಒಂದು ಮಾತನ್ನು ಬಹಳ ಸ್ಪಷ್ಟವಾಗಿ ಇಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಇನ್ಸ್ಪೆಕ್ಟರ್ ಕ್ಲಬ್ ಇರಬೇಕು, ಅದೇ ಕೆಲಸ ಇವರು ಮಾಡ್ತಾರೆ ಏನೋ ತಿಳ್ಕೊಂಡಿದೆ. ಯಾವಾಗ ಹವಶೆಟ್ಟಿ ಪಾಟೀಲ್ ಅವರ ಸಂಪರ್ಕ ಬಂದು ಕ್ಲಬ್ಬಿಗೆ ಏನು ಕರೆಸಿ ಇದ್ರ ಬಗ್ಗೆ ವಿಸ್ತಾರವಾಗಿ ಹೇಳಲಿಕ್ಕೆ ಪ್ರಾರಂಭ ಆದರು, ಆವಾಗ ಗುರುತಾಯಿತು. ಪ್ರಪ್ರಥಮವಾಗಿ ಈ ಏನು ಪೋಲಿಯೋ ಏನು ಬಂದಿರ್ತಾರೆ, ಈ ಪೋಲಿಯೋನು ಹೊಡೆದು ಓಡಿಸಿದವರೇ ನಮ್ಮ ರೋಟಿ ಕ್ಲಬ್ ಬರೋದಾಗೆ ಧನ್ಯವಾದ ಹೇಳ್ತೇನೆ ಅವರಿಗೆಲ್ಲ. ಈ ರೀತಿ ಒಳ್ಳೆಯ ಕೆಲಸ ಮಾಡಿರಿ. ಮಕ್ಕಳಿಗೆ ಕೂಡ ನಿಮಗೆಲ್ಲ ಧನ್ಯವಾದ. ಚೆನ್ನಾಗಿ ಓದ್ರಿ, ಚೆನ್ನಾಗಿ ನೀವು ಯಾವುದೇ ಸಂಸ್ಥೆ ಇರಲಿ. ಇನ್ನೊಂದು ಕೆಲಸ ತಾಯಿ ತಂದೆಗೆ ವಿನಂತಿ ಮಾಡ್ಕೊಳ್ತಿದ್ದೇನೆ, ನಿಮ್ಮ ಮಕ್ಕಳನ್ನು ದೂರಿಟ್ಟು ಓದಿಸ್ಬೇಡ್ರಿ ದಯಮಾಡಿ. ಎಲ್ಲೋ ದಿಲ್ಲಿ, ಅಮೇರಿಕಾ ಬೇರೆ ಕಡೆ ಇಟ್ಟು ಓದಿಸಿದ್ರೆ ಏನಾಗ್ತದೆ, ಮಕ್ಕಳಿಗೂ ಮತ್ತು ನಿಮ್ಮ ಲಿಂಕ್ ತಪ್ತದೆ. ದಯಮಾಡಿ ತಾಯಿ ತಂದೆಗೆ ನಾನು ವಿನಂತಿ ಮಾಡ್ತಾನೆ, ಮಕ್ಕಳನ್ನು ಎಲ್ಲಿಟ್ಟು ಓದಿಸ್ಬೇಕಾದ್ರೆ ನಿಮ್ಮ ಸಮೀಪದಲ್ಲಿರ್ತಕ್ಕಂಥ ಸರ್ಕಾರಿ ಸ್ಕೂಲ್ಗಳಾಗಲಿ ಯಾವುದೇ ಒಳ್ಳೆಯ ಸಂಸ್ಥೆ ಇರ್ತಲ್ಲ ಆ ಸಂಸ್ಥೆಯಲ್ಲಿಟ್ಟು ನಿಮ್ಮ ಮಕ್ಕಳಿಗೆ ಓದಿಸ್ರಿ. ಅದರಿಂದ ಏನಾಗ್ತದೆ, ನಿಮಗೂ ಮತ್ತು ಮಕ್ಕಳಿಗೆ ಸಂಪರ್ಕ ಬೆಳೀತದೆ. ಇಲ್ಲ ಸಂಪರ್ಕ ಬೆಳೆಯಂಗಿಲ್ಲ, ಮಕ್ಕಳು ಒಂದು ಕಡೆ ಆಗ್ತೀರಿ, ನೀವು ಒಂದು ಕಡೆ ಆಗ್ತೀರಿ. ನಿಮ್ಮ ಸಾಯ್ತಕ್ಕಂಥ ಸಂದರ್ಭದಲ್ಲಿ ಮಕ್ಕಳು ನಿಮ್ಮ ಹತ್ತಿರನೂ ಬರೋಂಗಿಲ್ಲ, ಆ ಸಂದರ್ಭ ಬೆಳೀತದಲ್ಲ. ಅದಕ್ಕಾಗಿ ನಿಮ್ಮ ಮಕ್ಕಳಿಗೆ ನಿಮ್ಮ ಹತ್ತಿರ ಬೆಳೆಸಬೇಕು. ನಿಜವಾಗಿ ನಮ್ಮ ಸಾಯಿ ಏನು